ಮಾನಸಿಕ ಸಮಸ್ಯೆ ಇದ್ರೂ ಕೂಡ ಮನೋವೈದ್ಯರ ಭೇಟಿಗೆ ಯಾಕೆ ಹಿಂದೇಟಾಗ್ತಾರೆ ನಮ್ಮ ಸಮಾಜದಲ್ಲಿ ಅನ್ನಕ್ಕೆ ಕೆಲವು ಉದಾಹರಣೆಗಳನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊನ್ನೆ ಒಬ್ರು 45 ವರ್ಷದ ಒಂದು ಮಹಿಳೆ ಬಂದಿದ್ರು. ಅವರು ಸರಿಸುಮಾರು ಒಂದು 5 ವರ್ಷಗಳಿಂದ ದೇವಸ್ಥಾನದಲ್ಲೇ ಉಳ್ಕೊಂಡು, ದೇವಸ್ಥಾನದಲ್ಲೇ ಅಡುಗೆ ಮಾಡ್ಕೊಂಡು ಇರ್ತಾ ಇದ್ದಾರೆ. ಯಾಕೆ ಅಂತ ವಿಚಾರಿಸಿದಾಗ ಅವರ ಗಂಡ ತೀರೋಗ್ತಾರೆ ಏಕಾಏಕಿ ಹಾರ್ಟ್ ಅಟ್ಯಾಕ್ ಆಗಿ. ಅವರಿಗೆ ಮನಸ್ಸಲ್ಲಿ ಏನು ಬಂದಿರುತ್ತೆ ಅಂದರೆ, ತನ್ನ ಗಂಡನ ತಂಗಿಯವರೆಲ್ಲ ಸೇರ್ಕೊಂಡ್ಬಿಟ್ಟು ಮಾಟ ಮಾಡಿಸಿದ್ದಾರೆ. ಅದರಿಂದ ನನ್ನ ಗಂಡ ಸತ್ತೋಗಿದ್ದಾನೆ. ಈಗ ನಾನು ಮತ್ತೆ ಮನೆಗೆ ಹೋದರೆ ನನಗೂ ಕೂಡ ಏನಾರ ಇವರು ಮಾಡಿಸ್ಬಿಟ್ಟು ನನಗೆ ತೊಂದರೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಆ ಭಯದಿಂದ ಅವರು ದೇವಸ್ಥಾನದಲ್ಲೇ ಉಳ್ಕೊಂಡು, ದೇವಸ್ಥಾನದಲ್ಲಿದ್ದರೆ ನಾನು ಆರಾಮಾಗಿರ್ತೀನಿ, ಪ್ರೊಟೆಕ್ಟೆಡ್ ಆಗಿರ್ತೀನಿ ಅಂತ ಹೇಳ್ಬಿಟ್ಟು. ಇದೊಂದು ಉದಾಹರಣೆ. ಇನ್ನೊಂದು ಉದಾಹರಣೆ, ಒಬ್ಬ ಟೆಕ್ಕಿ ಅಂದರೆ ಒಂದು ಸಾಫ್ಟ್‌ವೇರ್ ಇಂಜಿನಿಯರು ತನ್ನ ಲೈಂಗಿಕ ಸಮಸ್ಯೆಗೋಸ್ಕರ ಸೈಕ್ಯಾಟ್ರಿಸ್ಟ್ ಹತ್ರ ಅದನ್ನ ಆಪ್ತ ಸಮಾಲೋಚನೆ ತಗೊಳ್ಳೋ ಬದಲು ಹೊರಗಡೆ ಯಾವುದೋ ಒಂದು ಆಯುರ್ವೇದಿಕ್ ಅಂದರೆ ಫೇಕ್ ಬಾಬಾ ಅಂತ ಹೇಳ್ತಾರಲ್ಲ, ಆ ಥರ ಒಂದು ನಕಲಿ ಬಾಬಾರ ಹತ್ರ ಹೋಗ್ಬಿಟ್ಟು ಗಿಡಮೂಲಿಕೆ ಔಷಧಿ ಅಂತ ಹೇಳ್ಬಿಟ್ಟು 48 ಲಕ್ಷ ಕಕ್ಕೊಂಡಿದ್ದಾನೆ. ಈಗ ಆ ನಕಲಿ ಬಾಬಾ ಕೂಡ ಅರೆಸ್ಟ್ ಆಗಿದ್ದಾನೆ. ಮೂರನೇ ಉದಾಹರಣೆ, ಇನ್ನೊಂದು ಹುಡುಗ ಕೇರಳದಿಂದ ನಮ್ಮ ಆಸ್ಪತ್ರೆಗೆ ಬಂದಿದ್ರು. ಅವ್ರು ಏನಂತ ಹೇಳಿದ್ರೆ, ಆ ಹುಡುಗ ತನ್ನಷ್ಟಕ್ಕೆ ತಾನು ಮಾತಾಡ್ತಾ ಇದ್ದ, ನಗಾಡ್ತಾ ಇದ್ದ. ಅವನಿಗೆ ಒಂದು ಸ್ಕಿಜೋಫ್ರೀನಿಯಾದ ಲಕ್ಷಣಗಳಿತ್ತು. ಆ ಸ್ಕಿಜೋಫ್ರೀನಿಯಾ ಮತಿಭ್ರಮಣೆಯ ಲಕ್ಷಣಕ್ಕೋಸ್ಕರ ಅವರು ಮದ್ರಾಸಿನ ಒಂದು ದರ್ಗಾದಲ್ಲಿ ಹೋಗಿ ಉಳಿಸ್ಕೊಂಡು ಅವನಿಗೆ 6 ತಿಂಗಳು ಅವನಿಗೆ ಯಾವುದೋ ಒಂದು ಗುರುಗಳಿಂದ ಚಿಕಿತ್ಸೆಯನ್ನು ಕೊಡಲಿಕ್ಕೆ ಶುರು ಮಾಡಿದ್ರೆ, ಆದರೆ ಏನೂ ಫಲಕಾರಿ ಆಗದಲೇ ಆಮೇಲೆ ಕೊನೆಗೆ ನಮ್ಮ ಹತ್ರ ಬಂದಿದೆ. ಸೊ ಸಮಾಜದಲ್ಲಿ ನೋಡಿ, ಈ ರೀತಿಯಾದ ಮೂಢನಂಬಿಕೆಗಳು ತುಂಬ ಗಾಢವಾಗಿ ನಮ್ಮ ಭಾರತ ದೇಶದಲ್ಲಿ ಇರತಕ್ಕಂಥದ್ದು ಇದೆ. ಬೇರೆ ದೇಶಗಳಲ್ಲೂ ಇದೆ, ಆದರೆ ನಮ್ಮ ದೇಶದಲ್ಲಿ ಸ್ವಲ್ಪ ಜಾಸ್ತಿ ಅಂತ ಹೇಳ್ಬೋದು. ಸೊ ಸೈಕ್ಯಾಟ್ರಿಸ್ಟ್ ಹತ್ರ ಬರದೇ ಇರಲಿಕ್ಕೆ ನಮ್ಮ ಸಮಾಜದಲ್ಲಿ ಮೂಢನಂಬಿಕೆಗಳು ಒಂದು ಪ್ರಮುಖವಾದ ಕಾರಣ ಆಗುತ್ತೆ. ಎರಡನೇದು ಒಂದು ಸ್ಟಿಗ್ಮಾ. ಅಲ್ಲಿ ಸೈಕ್ಯಾಟ್ರಿಸ್ಟ್ ಹತ್ರ ಹೋಗ್ಬಿಟ್ರೆ ನನ್ನನ್ನು ನನ್ನ ಫ್ರೆಂಡ್ಸು ಅಥವಾ ಫ್ಯಾಮಿಲಿ ಏನು ಅನ್ಕೊಂಡ್ಬಿಡ್ತಾರೋ ಅನ್ನೋ ಒಂದು ಒಂದು ಅಪನಂಬಿಕೆ ಇದೆ. ಮೂರನೇದು ಒಂದು ಜ್ಞಾನದ ಕೊರತೆ. ಎಷ್ಟೋ ಜನಕ್ಕೆ ಖಿನ್ನತೆ ಅಂದ್ರೆ ಏನು, ಆತಂಕ ಅಂದ್ರೆ ಏನು, ಅಥವಾ ಅಡಿಕ್ಷನ್ ಅಂದ್ರೆ ಏನು, ಸ್ಕಿಜೋಫ್ರೀನಿಯಾ ಅಂದ್ರೆ ಏನು, ಬಹಳಷ್ಟು ಜನಕ್ಕೆ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಮಾನಸಿಕ ಸಮಸ್ಯೆಗಳನ್ನು ನಾವು ವಿಂಗಡಣೆ ಮಾಡ್ತಾ ಹೋದಾಗ ಪ್ರಮುಖವಾಗಿ ಸೈಕೋಟಿಕ್ ಡಿಸಾರ್ಡರ್ಸ್, ನ್ಯೂರೋಟಿಕ್ ಡಿಸಾರ್ಡರ್ಸ್, ಅಡಿಕ್ಷನ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ಈ ಒಂದು ಸೈಕೋಟಿಕ್ ಡಿಸಾರ್ಡರ್ಸ್ ಅಂದರೆ ಮತಿಭ್ರಮಣೆ. ನಾನು ಹೇಳಿದೆ, ಒಂದು ಭ್ರಮಾಲೋಕದಲ್ಲಿರ್ತಕ್ಕಂಥದ್ದು. ಅವರಿಗೆ ಡೆಲ್ಯೂಷನ್ ಆ್ಯಂಡ್ ಹ್ಯಾಲುಸಿನೇಷನ್, ಇಲ್ಲ ಸಲ್ಲದ ಕಾಣಿಸೋದು, ಕೇಳಿಸೋದು, ಗಾಢವಾದ ಅಪನಂಬಿಕೆ ಇರುತ್ತೆ. ಮತ್ತೆ ಈ ಒಂದು ಬೈಪೋಲಾರ್ ಡಿಸಾರ್ಡರ್ ಅಥವಾ ಮೇನಿಯಾ, ಅವರಿಗೆ ನಾನೇ ದೊಡ್ಡ ವ್ಯಕ್ತಿ, ಜೇಬಲ್ಲಿ ₹100 ಇದ್ರೆ ಕೋಟಿ ಥರ ಮಾತಾಡ್ತಕ್ಕಂಥದ್ದು, ಅಥವಾ ನನಗೆ ದೊಡ್ಡ ದೊಡ್ಡ ರಾಜಕಾರಣಿಗಳು, ಫಿಲ್ಮ್ ಆ್ಯಕ್ಟರ್ಗಳು ಪರಿಚಯ ಇದ್ದಾರೆ, ಈ ರೀತಿ ಅತಿಯಾದ ಉನ್ಮಾದ, ಖುಷಿಯಲ್ಲಿರ್ತಕ್ಕಂಥದ್ದು, ನಿದ್ರೆನೇ ಮಾಡೋದಿಲ್ಲ, ಸುಸ್ತೇ ಆಗ್ತಾ ಇರಲ್ಲ, ಆ ರೀತಿಯಾಗಿ ಅವರಿಗೂ ಬ್ರೈನಲ್ಲಿ ಡೋಪಮಿನ್ ಜಾಸ್ತಿ ಈ ಥರ ಆಗ್ತಾ ಇರುತ್ತೆ. ಇಂಥವ್ರು, ಇವರಿಗೆ ನಾವು ಸೈಕೋಟಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ಇಲ್ಲಿ ಪೇಷಂಟಿಗೆ ಇನ್ಸೈಟ್ ಇರೋದಿಲ್ಲ. ಇನ್ಸೈಟ್ ಅಂದರೆ ಏನಂತ ಹೇಳಿದ್ರೆ, ನಮಗೆ ಗೊತ್ತಾಗುತ್ತೆ ನಮ್ಮ ಒಳಗೆ ಏನಾಗ್ತಾ ಇದೆ ಅಂತ. ನಮ್ಗೆ ಜ್ವರ ಬಂದರೆ ಅಥವಾ ನಮ್ಗೆ ಶೀತ ಆದರೆ ನನಗೆ ಆಗ್ತಾ ಇದೆ ಅಂತ ಗೊತ್ತಾಗ ನಾನು ವೈದ್ಯರ ಬಳಿಗೆ ಹೋಗ್ತೀನಿ. ಆದರೆ ಈ ಥರ ಒಂದು ಮತಿಭ್ರಮಣೆ ಅಥವಾ ಮೇನಿಯಾ ಪೇಷಂಟ್ಸಿಗೆ ಅದು ಗೊತ್ತಾಗೋದಿಲ್ಲ, ಅವರಿಗೆ ಇನ್ಸೈಟ್ ಇರೋದಿಲ್ಲ. ಆವಾಗ ಪೇರೆಂಟ್ಸು ಅಥವಾ ಅವ್ರ ಮನೆಯವರು ಜವಾಬ್ದಾರಿಯನ್ನು ತಗೊಳ್ಬೇಕು. ಇವನ ನಡವಳಿಕೆಯಲ್ಲಿ, ಇವನ ಬಿಹೇವಿಯರ್ ಏನೋ ಬದಲಾವಣೆ ಆಗಿದೆ, ನಾವು ಮನೋವೈದ್ಯರ ಬಳಿ ಕರ್ಕೊಂಡು ಹೋಗಬೇಕು ಅಂತ ಅವರು ಇನಿಷಿಯೇಟಿವ್ ತಗೊಳ್ಬೇಕಾಗುತ್ತೆ. ಎರಡನೇ ಕೆಟಗರಿ, ಖಿನ್ನತೆ, ಆತಂಕ ಮತ್ತು ಗೀಳು ಅಥವಾ ಫೋಬಿಯಾಸ್ ಅಂತ ಏನು ಹೇಳ್ತೀವಿ. ಈ ಪೇಷಂಟ್ಸಿಗೆ ಗೊತ್ತಿರುತ್ತೆ, ತನಗೆ ಹಿಂದೆ ಇದ್ದಷ್ಟು ನಾನು ಲವಲವಿಕೆಯಿಂದ ಇಲ್ಲ, ಖುಷಿಯಿಂದ ಇಲ್ಲ, ಈಗ ಒಂಥರ ಬೇಸರದಲ್ಲಿರ್ತೀನಿ, ಕಾನ್ಫಿಡೆನ್ಸ್ ಕಡಿಮೆ ಆಗಿದೆ, ನಕಾರಾತ್ಮಕ ಆಲೋಚನೆ ಬರ್ತಾ ಇದೆ, ಆತ್ಮಹತ್ಯೆ ಆಲೋಚನೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಖಿನ್ನತೆ ಪೇಷಂಟಿಗೆ ಗೊತ್ತಾಗುತ್ತೆ. ಅದೇ ರೀತಿ ಆತಂಕದ ರೋಗದ ಪೇಷಂಟಿಗೆ, ಅಯ್ಯೋ ನನಗೆ 4 ಜನದ ಮುಂದೆ ಮಾತಾಡಬೇಕು ಅಂದರೆ ಗಾಬರಿ ಆಗುತ್ತೆ, ಭಯ ಆಗುತ್ತೆ, ಎದೆ ಬಡಿತ ಆಗುತ್ತೆ, ನಾಲಿಗೆ ಒಣಗೋಗುತ್ತೆ, ಅಥವಾ ಯಾರೋ ತೀರಿ ಹೋಗಿದ್ದಾರೆ ಅಂದರೆ ನನಗೆಲ್ಲ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೋ, ನನಗೆಲ್ಲಿ ಬೇರೆ ಸಮಸ್ಯೆ ಬರುತ್ತೋ ಅನ್ನೋ ಒಂದು ಆತಂಕ ಗಾಬರಿ ಮೂಡುತ್ತೆ. ಮತ್ತು OCD ಪೇಷಂಟ್ಸಿಗೆ ಪದೇ ಪದೇ ಕೈ ತೊಳೆಯೋದು, ಪದೇ ಪದೇ ಸ್ನಾನ ಮಾಡ್ತಕ್ಕಂಥದ್ದು, ಅಥವಾ ದೇವ್ರ ಬಗ್ಗೆ, ಬೇರೆಯವ್ರ ಬಗ್ಗೆ ಕೆಟ್ಟ ಕೆಟ್ಟ ಕಲ್ಪನೆ ಬರ್ತಕ್ಕಂಥ, ಇದೆಲ್ಲ ಈ ಥರ ಪೇಷಂಟ್ಸಿಗೆ ಆಂಗ್ಸೈಟಿ, ಡಿಪ್ರೆಷನ್, OCD ಮತ್ತು ಫೋಬಿಯಾ ಪೇಷಂಟಿಗೆ ಗೊತ್ತಿರುತ್ತೆ ದಟ್ ನನಗೆ ಈ ಥರ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು. ಆದರೆ ಅವರು ಮನೋವೈದ್ಯರ ಬಳಿ ಈ ಸಮಸ್ಯೆಗೆ ಪರಿಹಾರ ಇದೆಯಾ ಇಲ್ಲೋ ಅನ್ನೋದು ಅವ್ರಿಗೆ ಸರಿಯಾಗಿ ಒಂದು ಅಸ್ಪಷ್ಟತೆ ಇರುತ್ತೆ. ಸೊ ಹಾಗಾಗಿ ಅವರು ಕೂಡ ಆ ಒಂದು ಇನಿಷಿಯೇಟಿವ್ ತಗೊಂಡು ಇದರಿಂದ ಹೊರಗೆ ಬರಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಮೂರನೇದು ಅಡಿಕ್ಷನ್ಸ್ ಅಂತ ಹೇಳ್ತೀವಿ. ಅಡಿಕ್ಷನ್ಸ್ ಅಂತ ಹೇಳಿದ್ರೆ ಆಲ್ಕೋಹಾಲ್ ಇರ್ಬೋದು, ಸ್ಮೋಕಿಂಗ್ ಇರ್ಬೋದು, ಗಾಂಜಾ ಇರ್ಬೋದು, ಅಥವಾ ಗ್ಯಾಂಬ್ಲಿಂಗ್ ಇರ್ಬೋದು. ಇವರೆಲ್ಲ ವ್ಯಸನಕ್ಕೊಳಗಾಗಿರ್ತಾರೆ. ಪ್ರತಿದಿನ ಏನೋ 60 ml ಕುಡಿಯೋನು 3 ಕ್ವಾರ್ಟರ್ ಕುಡಿತಾ ಇರ್ತಾನೆ. ಸಿಗರೇಟ್ 1-2 ಸೇರೋನು 10-20 ಸೇರ್ತಾ ಇರ್ತಾರೆ. ಗ್ಯಾಂಬ್ಲಿಂಗಲ್ಲಿ ಜೂಜಿನಲ್ಲಿ ಇನ್ವಾಲ್ವ್ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಕಳ್ಕೊಳ್ತಾ ಹೋಗ್ತಾರೆ. ಏನೋ ಅಪರೂಪಕ್ಕೆ ಗಾಂಜಾ ತಗೊಳ್ಳಿಕ್ಕೆ ಹೋಗ್ಬಿಟ್ಟು ಅವರು ಅತಿರೇಕದ ಗಾಂಜಾವನ್ನು ತಗೊಳ್ಳಿಕ್ಕೆ ಶುರು ಮಾಡ್ತಾ ಹೋಗ್ತಾರೆ. ಸೊ ಈ ರೀತಿಯಾಗಿ ಅಡಿಕ್ಷನ್ಸ್ ಅಂತ ಹೇಳ್ತೀವಿ.
ಸೊ ಈ 3 ಕ್ಯಾಟಗರಿ. ಇನ್ನೊಂದು ಡಿಮೆನ್ಷಿಯಾ. ಡಿಮೆನ್ಷಿಯಾ ಅಂತ ಹೇಳಿದ್ರೆ ವಯೋಸಹಜವಾಗಿ ಮರುವೇ ಬೇರೆ ಆಗುತ್ತೆ. ಡಿಮೆನ್ಷಿಯಾ ಮರುವೇ ಬೇರೆ ಆಗುತ್ತೆ. ಡಿಮೆನ್ಷಿಯಾದಲ್ಲಿ ವ್ಯಕ್ತಿ ಬೆಳಗ್ಗೆ ತಿಂಡಿ ಏನ್ ತಿಂದೆ, ನಿನ್ನೆ ನಮಗೆ ಯಾರು ಬಂದು ಭೇಟಿ ಆದ್ರು, ಇದು ಮರಿತಾ ಹೋಗ್ತಾರೆ. ಆ್ಯಂಡ್ ದುಡ್ಡಿನ ವ್ಯವಹಾರಗಳು ಮರ್ತು ಹೋಗೋದು. ಬಾಡಿಗೆ ಇಸ್ಕೊಂಡಿದ್ದು ಮರ್ತು ಹೋಗ್ಬೋದು, ಅವ್ರು ದುಡ್ಡು ಕೊಟ್ಟಿದ್ದು ಮರ್ತು ಹೋಗ್ಬೋದು, ಅಥವಾ ತನ್ನ ವಸ್ತುಗಳು ಎಲ್ಲಿಟ್ಟೆ, ವಾಚ್ ಎಲ್ಲಿಟ್ಟೆ, ಮೊಬೈಲ್ ಎಲ್ಲಿಟ್ಟೆ, ಇದು ಮರ್ತು ಹೋಗ್ತಾ ಹೋಗುತ್ತೆ. ಅವ್ಳು ಹೋಗ್ತಾ ಹೋಗ್ತಾ ದೂರದ ರಿಲೇಟಿವ್, ಹತ್ತಿರದ ರಿಲೇಟಿವ್ ಹೆಸರು ಮರ್ತು ಹೋಗುತ್ತೆ. ಇದನ್ನೇ ಡಿಮೆನ್ಷಿಯಾ ಅಂತೀವಿ. ಸೊ ಈ ಥರ ಒಂದು ಇಷ್ಟು ವಿಸ್ತಾರವಾದ ಸಮಸ್ಯೆಗಳು ಇರುವಾಗ ಮೊದಲನೇದಾಗಿ ಅರಿವೇ ಗುರು ಅಂತ ಹೇಳ್ತೀವಿ. ಹಂಗಾಗಿ ನಾವು ಏನೇ ವಿಡಿಯೋಸ್ ಮಾಡಿದ್ರು ಅಥವಾ ಲೇಖನಗಳು ನಾನು ಬರೆದ್ರೂ ಕೂಡ, ಇಂಟರ್ವ್ಯೂಸ್ ಕೊಟ್ಟರೂ ಕೂಡ ಸಮಾಜಕ್ಕೆ, ಜನತೆಗೆ ಮಾನಸಿಕ ಸಮಸ್ಯೆಗಳ ಬಗ್ಗೆ ಅರಿವು ಮೂಡಿಸ್ಲಿಕ್ಕೆ, ಸೊ ಇದು ಗೊತ್ತಾಗಾರಾಗಿ ಅವ್ರ ಜೀವನವನ್ನ ಚಿಕಿತ್ಸೆ ಮೂಲಕ, ಆಪ್ತ ಸಮಾಲೋಚನೆ ಮೂಲಕ ಸಮಾಧಾನ ಪಡಿಸ್ಕೊಳ್ಬೋದು,